ಸಿಎಂ ಪತ್ನಿಗೆ ಮೂಡಾ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯ ಪಾಲಿಗೆ ನಿರ್ಣಾಯಕ ದಿನವಾಗಿದ್ದು ಖಾಸಗಿ ದೂರು ದಾಖಲಿಸುವ ಸಂಬಂಧ ಮಹತ್ವದ ಆದೇಶ ಹೊರಬೀಳೋ ಸಂದರ್ಭದಲ್ಲಿ ಮಧ್ಯಂತರ ಒಂದು ಅರ್ಜಿಯನ್ನೇನು ಆಲಂ ಪಾಷಾ ಅವರು ಸಲ್ಲಿಸಿದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲದೆ ಖಾಸಗಿ ದೂರನ್ನ ದಾಖಲಿಸಬಾರದು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಪ್ರಶ್ನಿಸ್ತಾ ಇದ್ದಾರೆ ಆಲಂ ಪಾಷಾ ಅವರನ್ನ. ನಿಮ್ಮನ್ನು ಏನಂತ ಪರಿಗಣಿಸ್ಲಿ? ನೀವೀಗ ಯಾವ ಹಿತಾಸಕ್ತಿ ಮೇಲೆ ಅರ್ಜಿ ಹಾಕಿದ್ದೀರಿ? ನಿಮ್ಮನ್ನು ದೂರುದಾರ ಅಂತ ಪರಿಗಣಿಸ್ಬೇಕಾ, ನೊಂದ ವ್ಯಕ್ತಿ ಅಂತ ಪರಿಗಣಿಸ್ಬೇಕಾ? ನೀವು ಈ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ? ನೀವಿಲ್ಲಿ ಮಧ್ಯ ಪ್ರವೇಶಿಸೋದಕ್ಕೆ ನಿಮ್ಮ ಹಿತಾಸಕ್ತಿ ಏನು? ಇದು ಜಡ್ಜ್ ಪ್ರಶ್ನಿಸ್ತಾ ಇದ್ದಾರೆ ಆಲಂ ಪಾಷಾ ಅವರು. ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಇವತ್ತು ಮಹತ್ವದ ಆದೇಶ ಹೊರಬೀಳೋದ್ರಲ್ಲಿದೆ. ಸಿಎಂ ವಿರುದ್ಧ ದಾಖಲಾಗುವಂತಹ ದೂರನ್ನ ಪರಿಗಣಿಸಬೇಕಾ ಬೇಡವಾ ಅಂತ ಅನ್ನೋದರ ಕುರಿತಂತೆ ಈ ಮಧ್ಯೆ ಈ ಆಲಂ ಪಾಷಾ ಅವರು ಸಲ್ಲಿಸಿರುವಂತಹ ಮಧ್ಯಂತರ ಅರ್ಜಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ? ಜಡ್ಜ್ ಮತ್ತು ಆಲಂ ಪಾಷಾ ಅವರ ನಡುವೆ ನಡೀತಾ ಇರುವಂತಹ ಈ ಸಂಭಾಷಣೆಗಳೇನಿವೆ, ಇದು ಏನನ್ನು ಸೂಚಿಸ್ತಾ ಇದೆ? ಪ್ರತಿಮಾ, ಏನು ಸಿಎಂ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಸಲ್ಲಿಸಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದಂತಹ ಟಿ.ಜೆ. ಅಬ್ರಹಂ ಅಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಈ ನಡುವೆ ಮೈಸೂರಿನ ಸ್ನೇಹಮಯಿ ಕೃಷ್ಣ ಅವರು ಕೂಡ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರನ್ನು ಕೂಡ ಸಲ್ಲಿಸಿದ್ರು. ಆ ದೂರಿನಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಹಾಕಿದ್ರು. ಖಾಸಗಿ ದೂರು ಮಾಡೋದಕ್ಕೆ ಅನುಮತಿ ಕೊಡಿ ಅನ್ನುವಂತಹ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅಂದ್ರೆ ಈ ಎರಡು ಅರ್ಜಿಗಳ ವಿಚಾರಣೆ ಮಧ್ಯದಲ್ಲಿ ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ಅವರು ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಕೊಡದಂಗೆ ತಾವು ಖಾಸಗಿ ದೂರಿಗೆ ಅನುಮತಿ ಕೊಡೋದಕ್ಕೆ ನ್ಯಾಯಾಲಯದಲ್ಲಿ ಅವಕಾಶ ಇಲ್ಲ ಅನ್ನುವಂತಹ ಒಂದು ವಾದವನ್ನ, ಮತ್ತೆ ನಮ್ಮ ವಾದವನ್ನು ಕೂಡ ಆಲನೆ ಮಾಡಿ ಅನ್ನುವಂತಹ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಬಹುಶಃ ಇವತ್ತು ಸ್ನೇಹಮಯಿ ಕೃಷ್ಣ ಮತ್ತೆ ಟಿ.ಜೆ. ಅಬ್ರಹಂ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಮೂರ್ತಿಗಳಂತ ಸಂತೋಷ್ ಭಟ್ ಅವರು ಒಂದು ಆದೇಶವನ್ನು ಕೊಡುವಂತಹ ಸಾಧ್ಯತೆ ಇದ್ದು, ಈ ನಡುವೆ ಆಲಂ ಪಾಷಾ ಅವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಕೂಡ ನಡೆತಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಒಂದು ಸ್ವಾರಸ್ಯಕರವಂತಹ ಘಟನೆಗಳು ಕೂಡ ನಡೆಯುತ್ತೆ. ಅಂದ್ರೆ PCR ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ ನೀವು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ನ್ಯಾಯಮೂರ್ತಿಗಳು ಹೇಳ್ತಾರೆ. ಅಂದ್ರೆ PCR ಅಂದ್ರೆ ನೀವೇನಾದ್ರು ಪಬ್ಲಿಕ್ ಕಂಟ್ರೋಲ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಂತ ಏನ್ ನಾವು ಕರಿತೀವಿ ನ್ಯಾಯಾಲಯದ ಪರಿಭಾಷೆಯಲ್ಲಿ, ಈ PCR-ಗೆ ಒಂದು ಮಾನ್ಯತೆ ಇಲ್ವಾ, ನೀವು ಯಾವ ಕಾರಣಕ್ಕೋಸ್ಕರ ಅರ್ಜಿಯನ್ನ ಹಾಕಿದ್ರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಆಲಂ ಪಾಷಾ ಅವರು ಒಂದು ಪದವನ್ನ ಬಳಸ್ತಾರೆ, ಪಬ್ಲಿಕ್ ಕಂಟ್ರೋಲ್ ರೂಮ್ ಅನ್ನುವಂತಹ ಒಂದು ಪದವನ್ನ ಬಳಸ್ತಾರೆ. ಈ ಮಾತಿಗೆ ಜಡ್ಜ್ ಸಿಕ್ಕಾಪಟ್ಟೆ ಕೋಪ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ನೀವು ಇಲ್ಲಿ ತಮಾಷೆ ಮಾಡಕ್ ಹೋಗ್ಬೇಡಿ ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನು ಕೂಡ ಮಾಡ್ತಾರೆ. ಅಂದ್ರೆ ಈ ನಿಮ್ಮ ಅರ್ಜಿ ಹಾಕಿರುವಂತಹ ಉದ್ದೇಶ ಏನು, ನೀವೇನು ದೂರುದಾರರ ಅಂತೇಳಿ ನಾನೇನು ಪರಿಗಣನೆ ಮಾಡಲ್ಲ, ಅಥವಾ ನೊಂದವರು ಅನ್ನುವಂತಹ ವ್ಯಕ್ತಿ ಅಂತೇಳಿ ನಾನು ಪರಿಗಣನೆ ಮಾಡಲ್ಲ, ಅಥವಾ ನಿಮ್ಮನ್ನ ಆರೋಪಿ ಅಂತ ಪರಿಗಣನೆ ಮಾಡಲ್ಲ ಅನ್ನುವಂತಹ ಮತ್ತಷ್ಟು ಪ್ರಶ್ನೆಗಳು ಕೂಡ ನ್ಯಾಯಮೂರ್ತಿಗಳಿಂದ ಅರ್ಜಿ ಸಲ್ಲಿಸಿದಂತಹ ಆಲಂ ಪಾಷಾ ಅವ್ರಿಗೆ ಎದುರಾಗುತ್ತೆ. ಅಂದ್ರೆ ಇಲ್ಲಿ ಲೋಕಲ್ ಸ್ಟ್ಯಾಂಡಿ ಅನ್ನುವಂತಹ ಒಂದು ಪದವನ್ನು ಕೂಡ ಬಳಸ್ತಾರೆ. ಅಂದ್ರೆ ಬೇರೆಯ ಹಿತಾಸಕ್ತಿ ಅಥವಾ ತಮ್ಮ ಅರ್ಜಿಯಲ್ಲಿರುವಂತಹ ಅಂಶಗಳ ಸ್ಪಷ್ಟೀಕರಣ ನೀಡಿ ಅನ್ನುವಂತಹ ಒಂದು ಪದವನ್ನು ಕೂಡ ನ್ಯಾಯಾಲಯದ ಪರಿಭಾಷೆಯಲ್ಲಿ ಕೂಡ ಬಳಸ್ತಾರೆ. ಅಂದ್ರೆ ನಿಮ್ಮ ಅರ್ಜಿ ಹಾಕಿರುವಂತಹ ಉದ್ದೇಶ ಏನು ಅಂದ್ರೆ, ನ್ಯಾಯಾಲಯ ಒಂದು ಖಾಸಗಿ ದೂರಿಗೆ ಅನುಮತಿ ಕೊಡಬಾರ್ದು ಅನ್ನುವಂತಹ ವಿಚಾರ ಬಂದಾಗ ನನ್ನ ಮತ್ತೊಂದು ಅರ್ಜಿಯನ್ನು ಪರಿಗಣಿಸಿ ಅನ್ನುವಂತಹ ವಿಚಾರದಲ್ಲಿ ತಮ್ಮ ವಾದ ಏನು ಅನ್ನುವಂತಂದ್ರೆ, ಯಾರನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಈ ಅರ್ಜಿಯನ್ನ ಸಲ್ಲಿಸಿದ್ದೀರಾ ಅನ್ನುವಂತಹ ಪರೋಕ್ಷವಾದಂತಹ ಮಾತುಗಳು ಕೂಡ ಬರ್ತವೆ. ಸೊ ಈ ಸಂದರ್ಭದಲ್ಲಿ ಒಂದಷ್ಟು ನ್ಯಾಯಮೂರ್ತಿಗಳು ಮಾತುಗಳನ್ನು ಕೂಡ ಆಲಂ ಪಾಷಾ ಅವ್ರಿಗೆ ಬಿಡ್ತಾರೆ. ಅಂದ್ರೆ ನಿಮ್ಮನ್ನ ನಾನು ಯಾವ ರೀತಿ ಪರಿಗಣನೆ ಮಾಡ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹೇಳ್ತಾರೆ. ಈಗ ಸದ್ಯ ವಾದ ವಿವಾದ ಇನ್ನು ನಡೀತಾ ಇದೆ. ಬಹುಶಃ ಇನ್ನೊಂದು 10 ರಿಂದ 15 ನಿಮಿಷ ಒಳಗಡೆ ಒಂದು ಖಚಿತವಾದಂತಹ ದೂರನ್ನು ಖಾಸಗಿ ದೂರು ದಾಖಲು ಮಾಡಬಹುದಾ ಇಲ್ವಾ ಅನ್ನುವಂತಹ ಒಂದು ಆದೇಶ ಕೂಡ ಬರುತ್ತೆ. ಈ ನಡುವೆ ಆಲಂ ಪಾಷಾ ಸಲ್ಲಿಸಿದಂತಹ ಅರ್ಜಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ನಮಗೂ ಕೂಡ ಇರುವಂತದ್ದು. ಯಾಕಂದ್ರೆ ಒಂದು ವೇಳೆ ಈಗ ಆಲಂ ಪಾಷಾ ಅವರೇನು ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ, ಆ ಬಗ್ಗೆ ಕೋರ್ಟ್ ಇತ್ಯರ್ಥ ಮಾಡಿ ಆ ನಂತರ ಈಗ ಸ್ನೇಹಮಯಿ ಕೃಷ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಖಾಸಗಿ ದೂರನ್ನ ದಾಖಲು ಮಾಡಬೇಕಾ ಸಿಎಂ ವಿರುದ್ಧ ಇಲ್ವೋ ಅನ್ನೋದ್ರ ಆದೇಶ ಕೊಡ್ತಾವ? ಎರಡೂ ಕೂಡ ಇವತ್ತೇ ಆಗುವಂತ ಸಾಧ್ಯತೆ ಇದೆಯಾ? ಇಲ್ಲ, ಸದ್ಯದ ಮಾಹಿತಿ ಪ್ರಕಾರ ಬಹುಶಃ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಅವರ ಏನ್ ಹಾಕಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಖಾಸಗಿ ದೂರಿಗೆ ಅನುಮತಿ ಕೊಡಬೇಕಾ ಬೇಡವಂತಹ ಆದೇಶ ಇವತ್ತು ಆಗುವಂತದ್ದು. ಮತ್ತೆ ಟಿ.ಜೆ. ಅಬ್ರಹಂ ಸಲ್ಲಿಸಿದಂತಹ ದೂರನ್ನ ನಾಳೆಗೆ ಮುಂದೂಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಟಿ.ಜೆ. ಅಬ್ರಹಂ ಮಾಡಿರುವಂತಹ ಹಿನ್ನೆಲೆ, ಜೊತೆಗೆ ಮತ್ತೊಂದು ಅಂದ್ರೆ ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ಅವರು ಹಾಕಿರುವಂತಹ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಮೂರು ಅರ್ಜಿಗಳನ್ನು ಕೂಡ ಅಂದ್ರೆ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಈ 3 ಅರ್ಜಿಗಳನ್ನ ಇವತ್ತೇ ಎತ್ತಿರತೆ ಮಾಡುವಂತಹ ಸಾಧ್ಯತೆ. ಯಾಕಂದ್ರೆ
ಸ್ನೇಹಮಯ ಅವರು ಸಲ್ಲಿಸಿರುವಂತಹ ಏನೊಂದು ಅರ್ಜಿ ಇದೆ, ಜೊತೆಗೆ TJ ಅಬ್ರಾಮ್ ಸಲ್ಲಿಸಿರುವಂತಹ ಅರ್ಜಿ ಏನಿದೆ, ಈ ಎರಡು ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ದೂರುಗಳಾಗಿರುವಂತಹ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಮೊದಲು ಯಾರು ಸ್ನೇಹಮಯಿ ಅರ್ಜಿ ಹಾಕಿರ್ತಾರಲ್ಲ ಅವರ ದೂರಿನ ಒಳಗಡೆ TJ ಅಬ್ರಾಮ್ ಅವರ ದೂರನ್ನು ಕೂಡ ಪರಿಗಣನೆ ಮಾಡಿಕೊಂಡು ಒಂದು ಆದೇಶ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಏನು ಆಲಂ ಪಾಷಾ ಅವರು ಸಲ್ಲಿಸಿರುವಂತಹ ಅರ್ಜಿಯನ್ನ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇರಬೇಕು. ಯಾಕಂದ್ರೆ ಜಡ್ಜ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈಗ ಆಲ್ರೆಡಿ ಅಂದ್ರೆ ತಾವು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಅನ್ನೋದೇ ಇಲ್ಲಿ ಗೊತ್ತಾಗ್ತಿಲ್ಲ. PCR ಅನ್ನುವಂತಹ ಪದದ ಸಂಪೂರ್ಣ ಅರ್ಥ ಕೂಡ ಬೇರೆ ರೀತಿಯ ಅರ್ಥ ತಾವು ಹೇಳ್ತಾ ಇದ್ದೀರಾ ಅನ್ನುವಂತಹ ಒಂದಷ್ಟು ಖಾರವಾದ ಮಾತುಗಳನ್ನ ನೋಡ್ತಾ ಇದ್ರೆ ಆಲಂ ಪಾಷಾ ಅವರ ಅರ್ಜಿಯನ್ನ ನ್ಯಾಯಾಧೀಶರು ಏನಾದ್ರು ವಜಾ ಮಾಡ್ತಾರ? ರೈಟ್, ಅರ್ಜಿ ವಜಾ ಆಗಿದೆ ರವಿ. ಆಲಂ ಪಾಷಾ ಮಧ್ಯಂತರ ಅರ್ಜಿ ವಜಾ. ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲದೆ ಖಾಸಗಿ ದೂರನ್ನು ದಾಖಲಿಸಬಾರದು ಅಂತ ಹೇಳಿ ಆಲಂ ಪಾಷಾ ಮಧ್ಯಂತರ ಅರ್ಜಿ ಸಲ್ಲಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.